ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials4 ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೋಬೋದು. ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಯಾವುದೇ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ನಿಮಗೆ ಇಮೇಲಲ್ಲಿ ಅಪ್ಡೇಟ್ ಬಂದುಬಿಡುತ್ತೆ. ಸೊ ನೀವು ಯಾವ ವೀಡಿಯೋನ ಮಿಸ್ ಮಾಡಿದೆ ನಿಮಗೆ ಎಲ್ಲ ವೀಡಿಯೋಸ್ ಸಿಗ್ತಾ ಹೋಗ್ತೀವಿ. ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಮತ್ತು ಫೇಸ್ಬುಕ್, ಟ್ವಿಟರ್ ಮತ್ತು ನಮ್ಮ ವೆಬ್ಸೈಟ್ ಲಿಂಕ್ ಇದೆ. ಇಲ್ಲಿ ಸಹ ನೀವು ಫೇಸ್ಬುಕ್ಕನ್ನು ಲೈಕ್ ಮಾಡೋದ್ರ ಮೂಲಕ ಈ ಪೇಜಲ್ಲಿ ಹೋಗ್ಬಿಟ್ಟು ಮತ್ತು ಈ ವೆಬ್ಸೈಟಲ್ಲಿ ನಿಮ್ಮ ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ ಇದರಲ್ಲಿ ನಿಮಗೆ ವಿತ್ ಡೌನ್ಲೋಡಬಲ್ ಎಕ್ಸೆಲ್ ಎಲ್ಲ ಕಲಿಬೇಕಂದ್ರೆ ಡೌನ್ಲೋಡಬಲ್ ಸ್ಯಾಂಪಲ್ ಸಹ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಟ್ವಿಟರಲ್ಲಿ ಸಹ ನೀವು ನಮ್ಮನ್ನು ಫಾಲೋ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗೋ ಥರ ಮಾಡ್ಕೊಬೋದು. ವ್ಯೂವರ್ಸ್, ನಾನು ಇವತ್ತು ನಿಮಗೆ ಹೊಸ ಟ್ಯುಟೋರಿಯಲ್ ಹೊಸ ವೀಡಿಯೋ ಏನು ಹೇಳ್ತಿದ್ದೀನಪ್ಪ ಅಂದರೆ ಯಾವುದ್ರ ಬಗ್ಗೆ ಅಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಆಲ್ರೆಡಿ ಡಿಲೀಟ್ ಆಗಿರೋಂಥದ್ದು ಕೆಲವು ವೀಡಿಯೋಸ್ನ ವೀಡಿಯೋಸ್ ಅಂತೀನಿ ಯಾವುದೇ ಫೈಲ್ನ ಅಥವಾ ಫೋಲ್ಡರ್ನ ವಾಪಸ್ ಹೆಂಗೆ ರೀಕವರ್ ಮಾಡೋದು ಅಂತ. ಅಂದರೆ ಈಗ ನೀವು ಬೈ ಮಿಸ್ಟೇಕ್ಲಿ ಡಿಲೀಟ್ ಮಾಡಿಬಿಟ್ಟಿರ್ತೀರ, ನಿಮ್ಗೆ ಅದು ಬೇಕು ಬಟ್ ನಿಮ್ಗೆ ಸಿಗ್ತಾ ಇರಲ್ಲ. ಅದು ನೀವು ಒಂದು ಸಾರಿ ಏನೋ ಬರೀ ಡಿಲೀಟ್ ಮಾಡಿದ್ರೆ ನಿಮ್ಗೆ ಅದು ರೀಸೈಕ್ಲಿಂಗ್ ಬಂದು ಬರುತ್ತೆ. ಬಟ್ ಅದೇ ನೀವು ಶಿಪ್ ಡಿಲೀಟ್ ಮಾಡಿದಾಗ ಅದು ಫುಲ್ ಕಂಪ್ಲೀಟಾಗಿ ಡಿಲೀಟ್ ಆಗಿದ್ದಾಗ ಅದನ್ನು ಯಾವ ಥರ ನಾವು ರೀಕವರ್ ಮಾಡ್ಕೊಳ್ಳೋದು, ಅದಕ್ಕೊಂದು ಸಣ್ಣ ಸಾಫ್ಟ್ವೇರ್ ಇದೆ. ತುಂಬ ಸೈಜು ಆಗೋಲ್ಲ, ಬರೀ 19 MB ಏನಿದೆ. ಸಿಂಪಲ್, ಬಟ್ ನಿಮ್ಗೆ ಯಾವ ಡೇಟಾ ಮಿಸ್ ಆಗಿದ್ರು 100% ರಿಕವರ್ ಆಗುತ್ತೆ. ಸೊ ಎಂಥ ಎಮರ್ಜೆನ್ಸಿಯಲ್ಲಿ ನಿಮಗೆ ಇದು ಭಾಳ ಯೂಸ್ಫುಲ್ಲು. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಈ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅನ್ನೋ ಲಿಂಕನ್ನು ಸಹ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ನಾನಿಲ್ಲಿ ಅದೇ ಲಿಂಕನ್ನು ನಾನು ಇಲ್ಲಿ ಓಪನ್ ಮಾಡಿದ್ದೀನಿ, cgsecurity.org ಅಂತ. ಇಲ್ಲಿ ಹೋಗಿ ನೀವು ಟೆಸ್ಟ್ ಡಿಸ್ಕ್ ಅನ್ನೋದನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ್ಮೇಲೆ ಅದು ಒಂದು ರ್ಯಾರ್ ಫೈಲ್ ಆಗಿ ಈ ಥರ ಡೌನ್ಲೋಡ್ ಆಗುತ್ತೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಫಸ್ಟು. ಓಕೆ, ಎಕ್ಸ್ಟ್ರಾಕ್ಟ್ ಆದಮೇಲೆ ಈ ಥರ ಒಂದು ಅದರೊಳಗಡೆ ಇಷ್ಟು ಫೈಲ್ಸ್ ಇರ್ತವೆ. ನೀವು ಅದ್ರ ಕೆಳಗಡೆ ಬನ್ನಿ, ಈ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಕಂಪ್ಯೂಟರಲ್ಲಿ ಎಷ್ಟು ಡ್ರೈವ್ ಇದೆ ಇದಿಷ್ಟು ತೋರಿಸುತ್ತೆ. ಓಕೆ, ನಿಮ್ಗೆ ಯಾವ ಡ್ರೈವಿಂದ ಡಿಲೀಟ್ ಆಗಿತ್ತು ಅದನ್ನು ಎಲ್ಲಿಂದ ನಾವು ರಿಕವರ್ ಮಾಡಬೇಕು ಅನ್ನೋದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡಿ. ಮತ್ತು ನಿಮಗಿಲ್ಲಿ ಫೈಲ್ಸ್ ಸಿಸ್ಟಮ್ ಟೈಪೆಲ್ಲ ಕೊಡುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ, ನನಗೆ ಒಂದು ಇಮೇಜ್ ಹುಡುಕಬೇಕಂದ್ರೆ ಇಲ್ಲಿ ಫೈಲ್ಸ್ಗೆ ಹೋಗಿ ಇದನ್ನೆಲ್ಲ ರೀಸೆಟ್ ಮಾಡಿಬಿಟ್ಟು JPG ಫೈಲ್ಸ್ ಅದು. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ JPG ಮಾತ್ರ ಹುಡುಕ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಹುಡ್ಕೊಡ್ಬೋದು, ಎಲ್ಲ ಥರದ್ದು ಫಾರ್ಮ್ಯಾಟ್ಸು ಇಲ್ಲಿರುತ್ತೆ. ಓಕೆ ಕೊಡಿ. ಮತ್ತು ನೀವು ರಿಕವರ್ ಮಾಡಿದ ಫೈಲ್ ಎಲ್ಲ ಎಲ್ಲಿ ಸೇವ್ ಆಗಬೇಕು ಅನ್ನೋದಕ್ಕೆ ಅದೊಂದು ಪಾತ್ ಕೇಳುತ್ತೆ. ಸೊ ನಾನು ಇದೇ ಫೋಲ್ಡರ್ ಒಳಗಡೆ ಇಲ್ಲೊಂದು ರೀಸ್ಟೋರ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ರೀಸ್ಟೋರ್ ಫೋಲ್ಡ್ರನ್ನ ನಾನು ಪಾತ್ ಹಾಕ್ಕೊಡ್ತೀನಿ. ಬಟ್ ಇದರೊಳಗಡೆ ಏನಿಲ್ಲ, ಈಗ ಬ್ಲ್ಯಾಂಕ್ ಇದೆ. ಇದನ್ನೇ ಪಾತ್ ಹಾಕ್ಕೊಟ್ಟು ಸೆಲೆಕ್ಟ್ ಫೋಲ್ಡರ್ ಕೊಟ್ಟಿದ್ದೀನಿ. ಅದಾದ ಕೊಟ್ಟ ನಂತರ ನಿಮಗಿಲ್ಲಿ ಸರ್ಚ್ ಅಂತ ಬರುತ್ತೆ. ಸೊ ಈಗ ಈ ಡ್ರೈವ್ ಒಳಗಡೆ ಇರೋಂಥದ್ದು ಬರೀ JPG ಫಾರ್ಮ್ಯಾಟ್ಸ್ ಮಾತ್ರ, ಆಲ್ರೆಡಿ ಶಿಪ್ ಡಿಲೀಟ್ ಆಗಿರೋಂಥದ್ದನ್ನು ಸರ್ಚ್ ಮಾಡ್ತದೆ. ಫಸ್ಟು ಸರ್ಚ್ ಅಂತ ಕೊಡ್ತೀನಿ. ಸರ್ಚಿಂಗ್ ಸ್ಟಾರ್ಟ್ ಆಯಿತು. ಇಲ್ಲಿ ಹುಡ್ಕೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. 5 ನಂಬರ್ ಆಫ್ ಫೈಲ್ಸ್ ರಿಕವರ್ಡ್ JPG 6, 7 ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಸಹ ತಿಳಿಸ್ತಾ ಇರುತ್ತೆ. ಸೊ ಈಗ ನೀವು ಬೇಕಂದರೆ ಫುಲ್ ಹುಡುಕ್ಬೋದು. ನನಗೆ ಜಸ್ಟ್ ಸ್ಟಾಪ್ ಕೊಡ್ತೀನಿ. ಸ್ಟಾಪ್ ಕೊಟ್ಟ ನಂತರ ಸೇಮ್ ಫೋಲ್ಡರ್ ಒಳಗಡೆ ನಾವು ಇಲ್ಲಿ ರೀಸ್ಟೋರ್ ಅಂತ ಮಾಡಿದ್ವಲ್ಲ, ಇದರೊಳಗಡೆ ನೋಡಿ ನಾನು ಎಷ್ಟು ಡಿಲೀಟ್ ಮಾಡಿದ್ದಿತ್ತು ಅಷ್ಟು ಇಮೇಜಸಲ್ಲಿ ಇಷ್ಟು ಆಲ್ರೆಡಿ ರಿಕವರ್ ಮಾಡಿಬಿಟ್ಟಿದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಹಳೆ ಫೋಟೋಸ್ ಯಾವುದನ್ನ ಡಿಲೀಟ್ ಆಗಿದ್ರೆ ಅದರಿಂದ ಯಾವ ಥರ ಫೋಟೋಸೇ ಅಂತಲ್ಲ, ಯಾವುದೇ ಥರದ ಫಾರ್ಮೆಟ್ ಆಗಲಿ ಯಾವ ಥರ ನೀವು ರಿಕವರ್ ಮಾಡ್ಕೋಬೋದು ನಿಮ್ಮ ಕಂಪ್ಯೂಟರಿಂದ ಶಿಪ್ ಡಿಲೀಟ್ ಆಗಿರೋದನ್ನು ಸಹ ಈ ಸಾಫ್ಟ್ವೇರಿಂದ ಸಿಂಪಲ್ಲಾಗಿ ನೀವು ಅದನ್ನು ವಾಪಸ್ ತೊಗೋಬೋದು. ಓಕೆ ವ್ಯೂವರ್ಸ್, ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಸಲಹೆ ಸೂಚನೆ ಇದ್ದರೂ ಸಹ ನೀವು ಕಮೆಂಟ್ಸ್ ಅಥವಾ ಮೆಸೇಜ್ ಮೂಲಕ ತಿಳಿಸ್ಕೊಡಿ. ನಾನು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ತಯಾರಿರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.